ಇದನ್ನ ಇವನ್ ಯಾಕೆ ಬರೆದ್ರಪ್ಪ? ವೇದಗಳನ್ನ 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆಮೇಲೆ 28 ಆಗಮಗಳು, 6 ಶಾಸ್ತ್ರಗಳು, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ನ್ಯಾಯಶಾಸ್ತ್ರ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ ಅಂತಕ್ಕಂಥ ಶಾಸ್ತ್ರಗಳು, ಆಮೇಲೆ 18 ಪುರಾಣಗಳು. ಇವನ್ನೆಲ್ಲ ಯಾಕೆ ನಿರ್ಮಾಣ ಮಾಡಿದ್ರು ಅಂದ್ರೆ ಮನಸ್ಸನ್ನು ನಿಲ್ಲಿಸಿ, ಮನಸ್ಸನ್ನು ಅಂತರ್ಮುಖಗೊಳಿಸಿ ಆತ್ಮನನ್ನು ಕಾಣುವುದಕ್ಕಾಗಿ ಮಾಡಿದ್ರು. ಅದನ್ನು ಭಗವಂತನೇ ಮಾಡಿಸಿದ ಅಂತ ಹೇಳಿ, ಶಿವನೇ ಇದನ್ನು ಮಾಡಿಸ್ಯಾನ ಅಂತ ಶಿವನನ್ನು ಪುರಸ್ಕರಿಸಿದ್ದಾರೆ. ಇದನ್ನು ಬಿಟ್ಟು ಇನ್ನೇನು ಮಾಡೋರಿದ್ದೀರಪ್ಪ ಅಂತ ಕೇಳ್ಯಾರ. ಇದು ಒಂದೇ ವಚನ ಅಲ್ಲ, ಮತ್ತ ಇನ್ನ ಇಂಥವು ಸುಮಾರು ವಚನಗಳದಾವ. ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮವಾಯಿತು. ಪರಮಾತ್ಮನೇ ಲಿಂಗ, ಜೀವಾತ್ಮನೇ ಅಂಗ, ಸಂಗವೇ ಏಕಾತ್ಮ, ತತ್ಪದವೇ ಪರಮಾತ್ಮ, ತ್ವಂಪದವೇ ಜೀವಾತ್ಮ, ಅಶಿಪದವೇ ತಾದಾತ್ಮ್ಯವಯ್ಯ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದಕ್ಕಿಂತ ಒಳ್ಳೆಯದಾದಂಥ ವೇದಾಂತ ವಾಕ್ಯಗಳನ್ನು ಇನ್ನೇನು ಹೇಳಬೇಕು? ಉರ್ಲಿಂಗ ಪೆದ್ದಿಗಳು ಹೇಳಿದಂಥ ಈ ಮಾತು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ ಇಬ್ಬರೆಂಬುದ ಹುಸಿ ನೋಡ, ಕೂಡಲ ಸಂಗಮ ದೇವನು ಒಬ್ಬನೇ ಅಲ್ಲದೆ ಇಬ್ಬರಿಲ್ಲ ಎಂದಿತ್ತು ವೇದ ನೋಡ. ಬಸವಣ್ಣವರೇ, ಇಬ್ಬರು ಮೂರು ದೇವರಂತ ಹೇಳಕ್ ಹೋಗಬೇಡ್ರಪ್ಪ, ದೇವ್ರು ಇರೋದು ಒಬ್ಬನ. ನಾವು ಬಸವಣ್ಣವ್ರು ಹೇಳಿದಂಗ ದೇವನೊಬ್ಬ, ನಾಮ ಹಲವು. ನಾವು ದೇವಿ ಅಂತ ಕರಿತೀವಿ, ದುರ್ಗೆ ಅಂತ ಕರಿತೀವಿ, ಪರಮೇಶ್ವರಿ ಅಂತ ಕರಿತೀವಿ, ಗಣಪತಿ ಅಂತ ಕರಿತೀವಿ, ವಿಠಲ ಅಂತ ಕರಿತೀವಿ, ಇನ್ನೇನೇನೋ ಮಹದೇಶ್ವರ ಅಂತ ಕರಿತೀವಿ, ಶಿವ ಅಂತ ಕರಿತೀವಿ, ವಿಷ್ಣು ಅಂತ ಕರಿತೀವಿ. ಏನು ಕರೆದ್ರು ಸಹಿತ ನಾಮಗಳು ಭಿನ್ನ ಭಿನ್ನವೇ ಹೊರತು ದೇವನು ಒಬ್ಬನೇ ಅಂತ ವೇದಗಳು ಹೇಳ್ಯಾವು ಅಂತ ಬಸವಣ್ಣವರ ಅಂತಾರಂದಾಗ, ಇಂಥ ಬಸವಣ್ಣವರು ವೇದಕ್ಕೆ ಎಂದಾದರೂ ದೂಷಣೆ ಕೊಡಲಿಕ್ಕೆ ಸಾಧ್ಯ ಏನು? ಇವರು ಬಸವಣ್ಣವ್ರ ಹೆಸರಲ್ಲೇ ಮತ್ತು ಈ ವಚನ ಹೇಳ್ತಾರಲ್ಲ ಅಂದ್ರೆ ಇದೊಂದು ಪ್ರಕ್ಷಿಪ್ತ ವಚನವನ್ನು ಯಾರಾದರೂ ಇಂಥವರೇ ಮೂರ್ಖರು ಮೊದಲು ಸೇರಿಸಿರ್ಬೇಕು. ಬಸವಣ್ಣವ್ರ ಹೆಸರನ್ನು ಹಾಳು ಮಾಡಾಕ ಇಂಥ ಪ್ರಕ್ಷಿಪ್ತ ವಚನಗಳು ಕೆಲವನ್ನು ಸೇರಿಸಿರಬಹುದು ಅಂತ ಸಂಶಯ ಬರಲಾರದೆ ಇರೋದಿಲ್ಲ. ಶಿವನೇ ಜಗತ್ರಯದೊಡೆಯ ಎಂಬುದು ಉತ್ಪತ್ತಿ ಸ್ಥಿತಿ ಲಯ ಕಾರಣವೆಂಬುದು ವೇದ. ನೋಡ್ರಿ, ಶಿವನೇ ಈ ಮೂರು ಕೆಲವು ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣನು ಅನ್ನೋದನ್ನ ನಮ್ಮ ವೇದಗಳು ಹೇಳಿವೆ. ಈಶ್ವರ ಜಗತ್ತು ಪ್ರಭು ಪ್ರೇರಕೋ ವಿಶ್ವಭುಕ್ ಎಂಬುದು ಶ್ರುತಿ, ಇದು ಕಾರಣ ಕೂಡಲ ಸಂಗಮ ದೇವನೊಬ್ಬನೇ ದೇವರು ಅಂತ. ಅಂದ್ರೆ ವೇದಗಳು, ಶ್ರುತಿಗಳು ಅಂದ್ರೆ ಉಪನಿಷತ್ತುಗಳು ಈ ಮಾತನ್ನ ಹೇಳ್ತಾವು ಅಂತ ಬಸವಣ್ಣವರ ಪ್ರತಿಪಾದನೆ ಮಾಡ್ಯಾರ ಅಂದಾಗ ಸುಮ್ಮನೆ ಇವು ಯಾಕೆ ಆ ವೇದಗಳನ್ನು ನಿಂದಿಸ್ತಾವು? ಪುರಾಣಗಳನ್ನು ನಾನು ಪುರಾಣಗಳ ಬಗ್ಗೆ ನೋಡುವಾಗ ಬಸವಣ್ಣವರು ವಚನಗಳನ್ನು 1000 ವಚನಗಳನ್ನು ನೋಡಿದೆ. ಅದರಲ್ಲಿ ಸುಮಾರು 52 ಪುರಾಣದ ಉದಾಹರಣೆಗಳನ್ನು ಬಸವಣ್ಣವರು ಕೊಟ್ಟಿದ್ದಾರೆ. ಪುರಾಣಗಳಲ್ಲಿರುವಂಥ ಘಟನೆಗಳನ್ನು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. 52 ಘಟನೆಗಳನ್ನು ಬಸವಣ್ಣವರೇ ಹೇಳಿದ್ದಾರೆ. ಚನ್ನಬಸವಣ್ಣವರು ಸಹಿತ ಶಿವನಲ್ಲದೆ ಮತ್ತೆ ದೈವವಿಲ್ಲವೆಂಬುದು ವೇದ. ಉಳ್ಳಡೆ ದಕ್ಷನ ಜನ್ನ ತಾನೇ ಹೇಳದೆ, ಉಳ್ಳದೆ ಕ್ರಮವನು ಕಾಯಲಾಗದೆ, ಉಳ್ಳಡೆ ತಮ್ಮ ತಮ್ಮ ಶಿರಗಳ ಹೋಗಲಾಡಿಕೊಳ್ಳಲೇಕೆ, ಈ ಕ್ರತುಗಳಿಗೆ ಶಿವ ಏಕೋ ದೇವ ಎಂಬುದು ಋಗ್ವೇದ. ಇದಕ್ಕೂ ಕಾರಣ ಕೂಡಲೇ ಚನ್ನ ಸಂಗಯ್ಯನಲ್ಲದಿಲ್ಲ ನಿಲ್ಲು ಮಾಡು ಅಂತ ಚನ್ನಬಸವಣ್ಣವರು ಸಹಿತ ಈ ವೇದಗಳನ್ನು ಕುರಿತು ಹೇಳಿದ್ದಾರೆ. ಇಂಥವು ಭಾಳ ವಚನಗಳದಾವ. ನಾ ಎಷ್ಟು ಹೇಳಿದ್ರು ನಿಮಗೆ ಕಡಿಮೆನೇ ಅವು. ಒಟ್ಟು ಹೇಳೋದರ ತಾತ್ಪರ್ಯ ಏನು ಅಂದ್ರೆ, ಪುರಾಣಗಳನ್ನು ಕುರಿತು ಸಹಿತ ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ, ಚಂದ್ರ ಕುಂದೆಯ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿದೆ, ಅಂಬುದಿಯ ಮುನಿ ಪ್ರಾಶನಗೈಯುವಲ್ಲಿ ಚಂದ್ರಮನು ಅಡ್ಡ ಬಂದನೆ, ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ
ಒಂದು ಪುರಾಣದ ಮಾತನ್ನು, ಪುರಾಣದ ಘಟನೆಗಳನ್ನು, ಚಂದ್ರನಿಗೂ ಮತ್ತು ಸಮುದ್ರಕ್ಕೂ ಯಾವ ಸಂಬಂಧಗಳು ಅಂತ ಹೇಳಲಿಕ್ಕೆ ಬಸವಣ್ಣವರೇ ಈ ವಚನವನ್ನು ರಚನೆ ಮಾಡ್ಯಾರ. ಚಂದ್ರ, ಸಮುದ್ರನಾಥ ಇವರೆಲ್ಲ ಪುರಾಣದ ಘಟನೆಗಳು. ಆದರೆ ಅವುಗಳ ವಿಜ್ಞಾನವನ್ನು, ಹುಣ್ಣಿಮೆ ಬಂತು ಅಂದ್ರೆ ಸಮುದ್ರಕ್ಕೆ ಅಲೆಗಳ ಮ್ಯಾಗ ಬರ್ತಾವ, ಏನಂತಾರೆ, ಸಮುದ್ರ ಉಕ್ಕಿ ಇರ್ತೈತಿ. ಬರೇ ಸಮುದ್ರನ ಅಲ್ಲ, ಎಲ್ಲೆಲ್ಲಿ ನೀರು ಇರ್ತೈತಿ ಅಲ್ಲೆಲ್ಲ ಉಕ್ಕಿ ಇರ್ತೈತಿ ಹುಣ್ಣಿಮೆ ಬಂದಾಗ. ಗಿಡದಲ್ಲಿ ನೀರಿತ್ತು ಅಂದ್ರೆ ಬೆಳವಣಿಗೆ ಅವಾಗ ಆಗೋದು ಹುಣ್ಣಿಮೆ ಕಾಲದಲ್ಲಿ ಬೆಳೆಗಳಿಗೆ. ಮನುಷ್ಯನ ಶರೀರದಾಗ ನೀರಿತ್ತು ಅಂದ್ರೆ ಹುಣ್ಣಿಮೆಗಳ ದಿನದಲ್ಲಿ ಮನುಷ್ಯ ಯಾಕೆ ಚೈತನ್ಯದಾಯಿ ಆಗಿರ್ತಾನಂದ್ರೆ ಅವನ ಶರೀರದೊಳಗೂ ನೀರು ಉಕ್ಕು ಬರ್ತೈತಿ. ನಾನು ಹೇಳಿದ್ದಲ್ಲ, ಬಸವಣ್ಣವ್ರು ಹೇಳಿದ್ದು. ಬಸವಣ್ಣವ್ರು ಇಷ್ಟು ಚಂದ ಪುರಾಣಗಳನ್ನು ಪ್ರತಿಪಾದನೆ ಮಾಡ್ತಾ ಇರುವಾಗ ಬಸವಣ್ಣವರನ್ನು ಪುರಾಣ ವಿರೋಧಿಯನ್ನಾಗಿ ಬಿಂಬಿಸ್ತಾ ಇದ್ದಾರಲ್ಲ ಈ ಮಹಾಮಹಿಮರು, ಅವ್ರಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರವಾಗಿ ಯಾರ ಕೇಳಿದ್ರು ಅಂದ್ರೆ ನೀವು ಅವ್ರಿಗೆ ಹಿಂಗದಾವಲ್ರಿ ಪುಣ್ಯಾತ್ಮರ, ಇವನ್ನಷ್ಟು ಹೇಳ್ರಿ ಅಂತ ಅನ್ನಕ್ಕೆ ಬರಬೇಕು ಅಂತ ನೆನಪಿಸುವ ಸಲುವಾಗಿ ನಾನು ಇಲ್ಲಿ ತಮ್ಮ ಹತ್ರ ಬಂದೆ. ಆಮೇಲೆ ಈ ಪುರಾಣಗಳನ್ನೇ ಕುರಿತು, ರಾಮಾಯಣ ಮಹಾಭಾರತಗಳನ್ನು ಕುರಿತು ಬಸವಣ್ಣವ್ರು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ. ಎಚ್ಚು ವಾಲಿಯ ಕೊಂದ ಕಟ್ಟಿದನು ಶರದಿಯ, 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡುಗಿದ, ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ, ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ ರಾಮನ ತೋರ. ಬಸವಣ್ಣವ್ರು ಹೇಳಿದ್ದು ಏನ್ ಹೇಳಿದ್ರು ಅಂದ್ರೆ, ಎಚ್ಚು ವಾಲಿಯ ಕೊಂದ, ವಾಲಿಯನ್ನ ಕೊಂದ ರಾಮ. ಕಟ್ಟಿದನು ಶರದಿಯ, ಶರದಿಗೆ ಅಂದ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿಸಿದ. 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡಿದ. 10 ತಲೆಯ ರಾವಣನಂದ ಒಂದ ಬಾಣದಾಗ ಮುಗಿಸ್ಬಿಟ್ಟ. ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ. ಛಲದಿಂದ ಲಂಕಾ ದ್ವೀಪವನ್ನೇ ಧಾರಾತೀರ್ಥಿಯಾಗಿಸ್ಬಿಟ್ಟ. ಕಲಿವಿಭೀಷಣಂಗೆ ಇಷ್ಟೆಲ್ಲ ಮಾಡಿ ಆ ರಾಜ್ಯ ತನ್ನ ಕೈಯೊಳಗೆ ತಗೊಳ್ಳಿಲ್ಲ ರಾಮ. ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ. ಆ ರಾವಣನ ತಮ್ಮನಾದಂಥವನಿಗೆ ಆ ರಾಜ್ಯ ಕೊಟ್ಟು ನಾವು ಹೋಗೋ ನಡಿ ಅಂದ. ಅವನ ಲಕ್ಷ್ಮಣ ಬಂದ, ಎಣ್ಣ ಮತ್ತ್ಯಾಕೆ ಹೋಗೋದು ಅಯೋಧ್ಯಕ, ಇದು ಬಂಗಾರದ ಲಂಕೆ ಐತಲ್ಲ, ಇಲ್ಲೇ ಚಂದ ಇರುನು ಅಂದ. ಅಭಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಅಪಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ, ಈ ಬಂಗಾರದ ಲಂಕೆ ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ತಾಯಿ ನಾಡು ಇವು ಸ್ವರ್ಗಕ್ಕಿಂತಲೂ ದೊಡ್ಡವುಗಳನ್ನುವುದನ್ನು ನೀ ಮರಿಬೇಡಪ್ಪ ಅಂತ ಅವ್ರ ತಮ್ಮಗೆ ಬುದ್ಧಿ ಹೇಳಿದ. ಇದೇ ರಾಜ್ಯದಲ್ಲಿ ಇರೋಣ ಅಂದದ್ದಕ್ಕ. ಅಂಥ ಶ್ರೀರಾಮನನ್ನ ಬಸವಣ್ಣನವರು ಕೊಂಡಾಡಿದಂಥ ವಚನ ಇದು. ಇವ್ರು ಹೇಳ್ತಾರ, ಆ ರಾಮಾಯಣಕ್ಕೆ ಬೈದ್ರು, ಮಹಾಭಾರತಕ್ಕೆ ಬೈದ್ರು, ಪುರಾಣಕ್ಕೆ ಬೈದ್ರು. ಎಲ್ಲಿ ಬೈದಾರು ಪುಣ್ಯಾತ್ಮರೇ? ಬರ್ರಿ ಒಂದು ಸಾರಿ ಓದ್ರಿ, ಒಂದು ಜರ ಚಂದಾಗ ಓದಾಕ್ ಕಲೀರಿ, ಓದ್ಲಾರ್ದ ಏನೂ ಮಾಡಕ್ಕೆ ಹೋಗ್ಬೇಡ್ರಿ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳ್ತಿರ್ತಾರ, ಶರಣರ ಶಿವ ಬ್ಯಾರೆ, ಅವ ತಾತ್ವಿಕ ಇರ್ತಾನ, ಈ ಮಂದಿ ಶಿವ ಬ್ಯಾರೆ, ಪಾರ್ವತಿ ಗಂಡ ಅಂತ ಹೇಳ್ತಿರ್ತಾರ. ಅದಕ್ಕೆ ನಾ ಬಸವಣ್ಣಂದ ಒಂದು ವಚನ ತಗೊಂಡು ಬಂದೀನಿ. ಹೊನ್ನ ಹಾವಿಗೆಯ ಮೆಟ್ಟಿದವನ, ಮಿಡಿ ಮುಟ್ಟಿದ ಕೆಂಜಡೆಯವನ, ಮೈಯಲ್ಲಿ ವಿಭೂತಿಯ ಧರಿಸಿದವನ, ಕರದಲ್ಲಿ ಕಪಾಲವ ಹಿಡಿದವ, ಅರ್ಧ ನಾರಿ ನಟನಾದ, ಅರ್ಧ ನಾರಿಯಾದವ, ಬಾಣನ ಬಾಗಿಲ ಕಾಯುವವನ, ಚೋಳಂಗೆ ಹೊನ್ನ ಮಳೆಯಗರೆದವನ, ಎನ್ನ ಮನಕ್ಕೆ ಬಂದವನ, ಸದ್ಭಕ್ತರ ಹೃದಯದಲ್ಲಿ ಇಪ್ಪವನ, ಮಾಡಿದ ಪೂಜೆಯಲು ಒಪ್ಪುವವನ, ಕೂಡಲ ಸಂಗಮ ದೇವನ. ಕೂಡಲ ಸಂಗಯ್ಯ ಯಾರು ಅಂದ್ರೆ ಇವನ ಅಂತ ಸ್ಪಷ್ಟ ಹೇಳಿಬಿಟ್ರಿ ಇಲ್ಲಿ. ಇವ್ರೇನಂತಾರ, ಕೂಡಲ ಸಂಗಮ ದೇವರು ಅಂದ್ರೆ ಅವ ಶಿವ ಅಲ್ಲ, ಶಿವನ ಮೂರ್ತಿ ಅಲ್ಲ ಅದು ಅಂತ ಹೇಳ್ತಾರಲ್ಲ. ಅದಕ್ಕೆ ಬಸವಣ್ಣನ ವಚನ ಇದು. ಯಾರು ವರ್ಣನೆ ಮಾಡಿದ್ರಪ್ಪ ಇದ್ರೊಳಗೆ? ಶಿವನ ವರ್ಣನೆಯನ್ನೇ ಬಸವಣ್ಣವ್ರು ಮಾಡ್ಯಾರ. ಅದಕ್ಕೆ ಅವ್ರು ಓದಬೇಕು. ಇಷ್ಟೇ ಅಲ್ಲ, ಸಮುದ್ರ ಘನವೆಂಬನೇ ಧರೆಯ ಮೇಲಡಗಿತ್ತು, ಧರೆಘನವೆಂಬೆನೆ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು, ನಾಗೇಂದ್ರ ಘನವೆಂಬೆನೆ ಪಾರ್ವತಿಯ ಕಿರುಕುಣಿಯ ಮುದ್ರಿಕೆಯಾಯಿತ್ತು,
ಅಂತಹ ಪಾರ್ವತಿ ಘನವೆಂಬೆನೆ ಪರಮೇಶ್ವರನ ಅರ್ಧಾಂಗಿಯಾದಳು. ಅಂತಹ ಪರಮೇಶ್ವರ ಘನವೆಂಬೆನೆ ನಮ್ಮ ಕೂಡಲ ಸಂಗನ ಶರಣರ ಮನದ ಕೊನೆಯ ಮನೆಯ ಮೇಲೆ ಅಡಗಿದರು ಅಂತ ಬಸವಣ್ಣವರ ಹೇಳ್ಯಾರಿದನು. ಅಂದ್ರೆ ಸಮುದ್ರ ದೊಡ್ಡದೇನಪ್ಪ ಅಲ್ಲ, ಸಮುದ್ರವನ್ನ ತನ್ನ ತನೆಯ ಮೇಲೆ ಹೊತ್ತು ಕುಳಿತಂತ ಆದಿಶೇಷ ದೊಡ್ಡವನು. ಆದಿಶೇಷ ದೊಡ್ಡವನು ಅಂದ್ರೆ ಏನಿಲ್ಲ, ಅವ ಪಾರ್ವತಿಯ ಕೈಯೊಳಗೆ ಉಂಗುರ ಆಗ್ಯಾನವ. ಮತ್ತು ಉಂಗುರ ದೊಡ್ಡದಂತಿರನು, ಉಂಗುರ ಧರಿಸಿದ ಪಾರ್ವತಿ ಅವನಕಿಂತ ದೊಡ್ಡಕ್ಕೆ ನಾಗೇಂದ್ರನಿಗಿಂತಲೂ. ಮತ್ತು ಪಾರ್ವತಿನ ದೊಡ್ಡಕ್ಕೆ ಅಂತಿರನು ಇಲ್ಲ, ಆಕಿನ ಗಂಡ ಪರಮೇಶ್ವರ ದೊಡ್ಡವ. ಪರಮೇಶ್ವರ ದೊಡ್ಡವ ಅಂತಂತಿದ್ರನು ಇಲ್ಲ, ನಮ್ಮ ಶರಣರ ಮನದ ಕೊನೆಯ ಮನೆಯ ಮೇಲೆ ಮನೆ ಮಾಡಿಕೊಂಡು ನಿಂತವ ಅಂಥ ಪರಮೇಶ್ವರ ನಮ್ಮ ಶಿವ ಅಂತ ಬಸವಣ್ಣವರು ತಮ್ಮ ಶಿವನ ವರ್ಣನೆಯನ್ನು ಈ ವಚನದೊಳಗೆ ಮಾಡ್ಯಾರ. ಇನ್ನೆಷ್ಟು ಸ್ಪಷ್ಟ ಹೇಳಬೇಕು ಇದಕ್ಕಿಂತಲೂ ಚೆನ್ನಾಗಿ ಅಂತ ಹೇಳ್ತಾ